ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ಸಂಡೇ ಬ್ಲಾಗು ಬೆಳಗ್ಗೆನೇ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಮಾಡಿಬಿಟ್ಟು ಇವತ್ತೊಂದು ಸ್ವಲ್ಪ ಬೈಕ್ ರೈಸ್ ಮತ್ತು ಕಾರ್ ರೈಸ್ ಇತ್ತು. ಹಂಗಾಗಿ ನಮ್ಮ ಅಕ್ಕ ಮಗ ಅಲ್ಲಿ ಕೆಲಸ ಮಾಡ್ತಾರೆ. ಟಿಕೆಟ್ ತೊಗೊಂಡಿದ್ರು, ಹೋಗೋಣ ಅಂತ ಅಕ್ಕ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ನಾನು ಯಜಮಾನ್ರು ಗಾಡಿಯಲ್ಲಿ ಹೋಗ್ತಾ ಇದ್ದೀರಿ. ಒಂದು 12 ಗಂಟೆ ಆಗಿತ್ತು. ನಾವು ಹೋಗೋಷ್ಟರೊಳಗೆ ನಾನು ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಹೋಗೋಷ್ಟರೊಳಗೆ 12 ಗಂಟೆ. ಆಮೇಲೆ ತುಂಬ ದಿವಸ ಆಗಿತ್ತು ನಾನು ಬೇರೆ ಗಾಡಿ ಓಡಿಸಿ. ಗಾಡಿ ಅಂತೂ ತುಂಬ ದಿವಸದಿಂದ ಓಡಿಸೇ ಇರಲಿಲ್ಲ. ಒಂದು ಕಡೆ ಭಯ. ಫಸ್ಟು ತುಂಬ ಗಾಡಿ ಓಡಿಸ್ತಾ ಇದ್ದೆ, ಇವಾಗ ತುಂಬ ಭಯ ಆಗ್ತಾಯಿತ್ತು. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಗಾಡಿನೇ ಮುಟ್ಟಾಗ ಭಯ ಆಗೋದ್ರಿಂದ ಇವತ್ತು ಏನಾದರೂ ಆಗಲೇ ಗಾಡಿ ನಾನೇ ಓಡಿಸ್ತೀನಿ ಅಂತ ಓಡಿಸ್ತಾ ಇದ್ದೀನಿ. ಯಜಮಾನ್ರು ಹಿಂದೆ ಕೂತಿದ್ದಾರೆ. ನಾನು ಎಲ್ಲಪ್ಪ ಬೈಕ್ ರೇಸ್ ನೋಡೋಕೆ ಹೋಗ್ತಾ ಇದ್ದೀನಿ ಅಂದರೆ ಹೊಸೂರು ಪಕ್ಕ ಒಂದು ಊರು. ಇವತ್ತು ನಾನು ಇದು 3ನೇ ಟೈಮ್ ಹೋಗ್ತಾ ಇರೋದು ಬೈಕ್ ರೇಸ್ ನೋಡೋಕ್ಕೆ. ತುಂಬ ಚೆನ್ನಾಗಿರುತ್ತೆ. ನನಗೆ ಬೈಕ್ ರೇಸ್ ನೋಡೋಕೆ ತುಂಬ ಕ್ರೇಜು. ಆಮೇಲೆ ಹೋಗಿ ಒಂದು ಸ್ವಲ್ಪ ಅಕ್ಕ ಅವರೆಲ್ಲ ಇದ್ದರು, ಚಿಕನ್ ಮಟನ್ ಎಲ್ಲ ಮಾಡಿದರು. ಹಂಗೆ ತಿನ್ಕೊಂಡು ಸ್ಯಾಟರ್ಡೆ ನನ್ನ ಮಕ್ಕಳು ಊರಿಗೆ ಹೋಗಿದ್ರು, ಅಲ್ಲೇ ಇದ್ದರು. ನೋಡಿ ಮನೆಗೆ ಬಂದೆ. ನಮ್ಮ ಅಕ್ಕವರು ಹೂವು ಕಟ್ತಾವ್ರೆ. ಮಲ್ಲಿಗೆ ಹೂವು ಬೆಳಗ್ಗೆನೇ ಮಕ್ಕ ಕಿತ್ಕೊಬಂದಿದ್ರು. ಹೂವು ಕಟ್ತಾವ್ರೆ. ನನ್ನ ಮಕ್ಕಳು ಏನು ಮಾಡ್ತಾವ್ರೆ ನೋಡಿ, ಸ್ವೀಟ್ ತಿಂತಾ ಇದ್ದಾರೆ. ನಮ್ಮ ಚಿಕ್ಕಕ್ಕ ಮಕ್ಕಳು ಇಬ್ಬರು, ನನ್ನ ಮಗಳು ನನ್ನ ಮಗ. ಇನ್ನು ದೊಡ್ಡಕ್ಕ ಎಲ್ಲ ಮಾಡಿಬಿಟ್ಟು ಮನೆ ಎಲ್ಲ ಗಲೀಜು ಮಾಡಿಬಿಟ್ಟಿದ್ರು. ನನ್ನ ಮಕ್ಕಳು ಎಲ್ಲ ಇದು ಮಾಡ್ತಾವ್ರೆ. ನಮ್ಮ ಅಕ್ಕವ್ರಿಗೆ ಗೊತ್ತಿಲ್ಲ, ನಾನು ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗಿತಾ ಇದ್ದೀನಿ. ಯಜಮಾನ್ರದ್ದು ನಂದು ಎಲ್ಲ ಊಟ ಆಯಿತು. ಊಟ ಆಗಿದ್ದಾದಮೇಲೆ ಬಾಳೆಹಣ್ಣು ತಿನ್ನು ಅಂತ ನಮ್ಮ ಅಕ್ಕ ಕೊಡ್ತಾಯಿದ್ದಾರೆ. ಇನ್ನು ಅವರು ಬರ್ತೀನಿ ಅಂತ ಹೇಳಿದರು, ಆದರೆ ಬಿಸಿಲಾಗಿರೋದ್ರಿಂದ ನಾನು ಬರಲ್ಲ ಅಂತ ಹೇಳ್ತಾವ್ರೆ. ನಾವು ನನ್ನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು, ನಮ್ಮ ಮಾವ ಹೋಗೋಣ ಅಂತ ಹೋಗಿ ಮಾತಾಡ್ಕೊತಾ ಇದ್ದೀರಿ, ರೆಡಿ ಆಗೋಣ ಅಂತ. ಅವರು ಬರಲ್ಲ, ತುಂಬ ಬಿಸಿಲಾಗಿರೋದ್ರಿಂದ ಮನೆಯಲ್ಲೇ ಇರ್ತೀರಿ ಅಂತ ಹೇಳ್ತಾವ್ರೆ. ಯಜಮಾನ್ರಿಗೂ ಬೇರೆ ಸ್ವಲ್ಪ ಹುಷಾರಿರಲಿಲ್ಲ. ಹಂಗೆ ಅಲ್ಲಿ ನಾವು ಮಾಮೂಲಿ ಅಂಗಡಿಗೆ ನಾವು ಮಾಮೂಲಿ ಶಾಪ್ಗೆ ಅಲ್ಲೇ ಹೋಗೋದು. ಹಾಸ್ಪಿಟ್ಲಲ್ಲಿ ತುಂಬ ಜನ ನೋಡ್ತಾರೆ ಊರಲ್ಲಿ. ಫಸ್ಟಿಂದ ಅಲ್ಲಿ ಸೆಟ್ ಆಗಿಬಿಟ್ಟಿದೆ. ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂದ್ಬಿಟ್ಟು, ಸ್ವಲ್ಪ ಹುಷಾರಿರಲಿಲ್ಲ ಅವ್ರಿಗೆ. ಹಂಗೆ ತೋರಿಸ್ಕೊಂಬಂದಿದ್ರು. ಊಟ ಎಲ್ಲ ಆಗಿದ್ದಾದಮೇಲೆ ಸರಿ ಹೋಗೋಣ ಅಂತ ಹೇಳಿದ್ರು. ಒಂದು ಸರಿ ಬೇಡ ಅಂದರು, ಒಂದು ಸರಿ ಹೋಗೋಣ ಅಂದರು. ಸರಿ ನನ್ನ ಮಕ್ಕಳು ಫೋರ್ಸ್ ಮಾಡ್ತಾಯಿದ್ರು. ನಾವು ಹೋಗಿರೋದೇ ಬೈಕ್ ರೇಸ್ ನೋಡೋಕ್ಕೆ. ಹೋಗ್ತಾ ಇದ್ವಿ. ಯಾವಾಗಲೂ ಟಿಕೆಟ್ ತೆಗ್ದಿಡ್ತಾ ಇದ್ದ, ನಾನೇ ಬರಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಟಿಕೆಟು ಬೇಕಾ ಬೇಡ ಅಂತ. ಸ್ವಲ್ಪ ನನಗೆ ಕೆಮ್ಮು ನೆಗಡಿ ಆಗಿದೆ, ವಾಯ್ಸು ಒಂಥರ ಬರುತ್ತೆ, ಬೇಜಾರು ಮಾಡ್ಕೋಬೇಡಿ. ಆಮೇಲೆ ನಾವು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ಅಕ್ಕ ಎಲ್ಲ ಅಡುಗೆ ಹಾಕ್ಕೊತಾ ಇದ್ರು. ಎಲ್ಲ ಅಡುಗೆ ಬೇಡ ಅಂತ ಇದ್ದೆ ನಾನ್ ವೆಜ್ ಆದಮೇಲೆ. ಆಮೇಲೆ ನಾನೇನಪ್ಪ ಅಂದರೆ ನನ್ನ ಮಗಳ್ಗೆ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡಿದ್ರು. ಆಮೇಲೆ ಅಲ್ಲಿ ಹೋಗಿದ್ವಿ. ಅಲ್ಲಿ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡ್ರೆ. ನಾನು ನೋಡಿ, ಇದೇ ಪ್ಲೇಸು, ನಮ್ಮ ಅಕ್ಕ ಮಗ ಇಲ್ಲೇ ವರ್ಕ್ ಮಾಡೋದು. ನನ್ನ ಅಕ್ಕ ಮಗನೂ ತೋರಿಸ್ತೀನಿ. ಇದು ಫ್ಲೈಟ್ ಕಂಪ್ನಿ, ಇದು ಫ್ಲೈಟ್ ರೆಡಿ ಮಾಡ್ತಾರೆ. ಯಾರನ್ನೂ ಬಿಡಲ್ಲ. ಟಿಕೆಟ್ ಬಂದು 1500 ರುಪೀಸ್ ಇದು. ಲೋಕಲ್ ಅವ್ರಿಗೆ 1500, ಔಟ್ಸೈಡಿಂದ ಬರೋರಿಗೆ ಇನ್ನೂ ತುಂಬ ಐತೆ. ಕಾಸ್ಟ್ ಗೊತ್ತಿಲ್ಲ ನನಗೆ. ಆಮೇಲೆ ನಾವೊಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೆಗೆಸ್ಕೊಂಡು ಇನ್ಸ್ಟಾಗ್ರಾಮ್ ರೀಲ್ಸ್ಗೆ ಅಂತ ತೊಗೊಂಡಿದ್ವಿ. ತುಂಬ ಕ್ಲೌಡ್ ಇತ್ತು ನೋಡೋಕೆ. ಇದು ಹೊರ್ಗಡೆ ಎಂಟ್ರೆನ್ಸಲ್ಲಿ ಈ ಥರ ಇತ್ತು. ಒಳಗಡೆ ಫುಲ್ಲು ಜನ. ಇನ್ನು ನಮ್ಮ ಅಕ್ಕ ಮಗ ಫೋನ್ ಮಾಡಿ ಕಾರನ್ನ ಬರೋಕ್ಕೆ ಹೇಳ್ತಾವ್ರೆ. ಅಲ್ಲಿ ಕಾದು ಕಾದು ಸಾಕಾಯಿತು, ಬಿಸಿಲು ಅಂತ ಹೇಳಿ ಈ ಕಡೆ ಕರ್ಕೊಬಂದ. ಆಮೇಲೆ ಅದಾದಮೇಲೆ ಇದು ಕಾರು ಡ್ಯಾಮೇಜ್ ಆಗಿದೆ, ಹೋಗ್ತಾ ಇದೆ ರೇಸಲ್ಲಿ. ಅರ್ಧ ಸ್ಟಾರ್ಟ್ ಆಗಿದೆ ನಾವು ಹೋಗೋಷ್ಟ್ರೊಳಗಡೆ. ಆಮೇಲೆ ಇನ್ನು ಕಾರಿಗೆ ಫೋನ್ ಮಾಡಿ ಕಾರ್ ಕರೆದ್ರು. ಸರಿ, ಸ್ಪೆಷಲಾಗಿ ನಮ್ಮನ್ನು ಸಪ್ರೇಟಾಗಿ ಕಳಿಸಿದ್ರು. ಅಲ್ಲಿ ಹೋಗೋಕ್ಕಾಗಲ್ಲ, ತುಂಬ ಜನ ಫ್ರೆಂಡ್ಸ್ ಇದ್ದರು, ಟಿಕೆಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಟಿಕೆಟ್ ಸಿಕ್ಕಿಲ್ಲ. ಇನ್ನು ನಮ್ಮ ಅಕ್ಕ ಮಕ್ಕ ಅಲ್ಲೇ ಕೆಲಸ ಮಾಡೋದರಿಂದ ಇನ್ನು ಆ ಕಡೆಯಿಂದ ನನ್ನ ಕಾರ್ ಬರ್ತೈತೆ. ಕಾರಲ್ಲಿ ಒಳಗಡೆಯಿಂದ ಕರ್ಕೊಂಡೋದ್ರು, ಎಂಟ್ರೆನ್ಸಿಂದ ಕರ್ಕೊಂಡೋಗಿಲ್ಲ. ಡೈರೆಕ್ಟ್ ಅಲ್ಲೇ ಬಿಟ್ಟರು ನಮ್ಮನ್ನು. ರೇಸ್ ಎಲ್ಲಿ ನಡೀತದೆ ಅಲ್ಲೇ ಬಿಟ್ಟರು. ನೋಡಿ, ಕಾರ್ ಕರಿತಾ ಇದ್ದೀರಿ. ಇನ್ನು ಒಳಗಡೆ ಕ್ಲಿಪ್ಪಿಂಗ್ಸ್ ತೆಗಿಯೋಂಗಿಲ್ಲ ಫ್ಲೈಟ್ ಹತ್ರ, ಹಂಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ಆದರೂ ಒಂಚೂರು ತೆಗ್ದಿದ್ದೀನಿ.
ಹತ್ತಿರದಿಂದ ಹೋದ್ರಿ ನಾವು ಒಳಗಡೆ ಫ್ಲೈಟ್ ಪಕ್ಕದಲ್ಲೇ ಕಾರ್ ಹೋಗ್ತಾ ಇದೆ ರಿಟರ್ನ್ ನಮ್ಮನ್ನು ಬಿಟ್ಬಿಟ್ಟು. ನಾವು ತುಂಬ ಖುಷಿಯಿಂದ ಓಡ್ತಾ ಅವಳೆ ನನ್ನ ಮಗಳು ಹೋಗೋಣ ಅಂದ್ಬಿಟ್ಟು. ಅವಳಿಗೂ ತುಂಬ ಇಷ್ಟ ಕಾರ್ ರೇಸು. ನನ್ನ ಮಗನಿಗಂತೂ ಬೈಕ್ ರೇಸು ಕಾರ್ ರೇಸ್ ಅಂದರೆ ತುಂಬ ಇಷ್ಟ. ಯಾವಾಗಾದರೂ ರೇಸ್ ಇರಲಿ ಬಂದು ನಾವು ನೋಡ್ಕೊಂಡೇ ಹೋಗೋದು. ಇನ್ನು ಟಿಕೆಟ್ ಯಾಕಂದರೆ ನಮ್ಮ ಅಕ್ಕ ಮಗ ತೆಗ್ದಿಟ್ಟಿರ್ತಾನೆ, ಹಂಗಾಗಿ ನೋಡೋಣ ಅಂದ್ಬಿಟ್ಟು ನೋಡಿ. ಇನ್ನು ತುಂಬ ಕ್ಲೌಡ್ ಇದೆ. ನಾವು ಬಂದಿರೋದು ನಮ್ಮನ್ನು ಡೈರೆಕ್ಟ್ ಸ್ವಲ್ಪ ಹತ್ರದಿಂದ ನೋಡಲಿ ಅಂದ್ಬಿಟ್ಟು ಅಕ್ಕ ಮಗ ಹೇಳಿ ಕಳಿಸಿದ್ರು ಅವ್ರಿಗೆ. ಅದರಿಂದನೇ ತೋರಿಸಿ ಅಂದ್ಬಿಟ್ಟು ಒಬ್ರು ಕರ್ಕೊಂಡು ಹೋದರು. ಹೋಗಿ ನೋಡ್ತಾ ಇದ್ದೀರಿ, ಅಲ್ಲಂತೂ ತುಂಬ ಸೆಕೆ, ಬಿಸಿಲು ಜಾಸ್ತಿ. ಆ ಟೆಂಟ್ ಹಾಕಿದ್ದಾರಲ್ಲ, ಏನದು ಇದು ಪೆಂಡೆಲ್ಲ ಹಾಕಿದ್ರೆ ಅದು ಒಂದು ಸ್ವಲ್ಪ ಬಿಸಿಲು ಇರ್ತಾ ಇರಲಿಲ್ಲ. ಇದು ಶೀಟ್ ಥರ ಹಾಕಿದ್ದಾರೆ, ಅದು ಒಂಥರ ಪ್ಲಾಸ್ಟಿಕ್ ಕವರ್ ಟೈಪು. ಫುಲ್ಲು ಬಿಸಿ ಅಂದರೆ ಬಿಸಿ. ಇನ್ನು ಅಲ್ಲಿ ಊಟ ಅಂತೂ ಜಾಸ್ತಿ ರೇಟು. ಒಂದು ಬಿರಿಯಾನಿ ಬಂದು 250 300 ಚಿಕನ್ ಬಿರಿಯಾನಿ ಬಂದು. ಒಳಗಡೆ ತುಂಬ ರೇಟು. ಜ್ಯೂಸು ವಾಟರ್ ಬಾಟ್ಲೆಲ್ಲ ತುಂಬಾ ರೇಟ್ ಇರ್ತೈತೆ. ನಾವು ಹೊರಗಡೆಯಿಂದನೇ ತೊಗೊಂಡೋದ್ರಿ. ಕಾರ್ ರೈಸ್ ಬಿಡ್ತಾ ಇದ್ದಾರೆ ನೋಡಿ. ಅಷ್ಟೊಂದು ಬೇಗ ಫಾಸ್ಟಾಗಿ ಹೋಗುತ್ತೆ, ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಲ್ಲ. ಆದಷ್ಟು ಟ್ರೈ ಮಾಡಿದ್ದೀನಿ. ಇನ್ನಲ್ಲಿ ನಾನು ಯಾಕೆ ಸೌಂಡ್ ಬ್ರೇಕ್ ಮಾಡಿದ್ದೀನಿ ಅಂದರೆ, ಅಲ್ಲಿ ಗೊತ್ತಲ್ಲ ಬೈಕ್ ರೇಸ್ ಇರಬೇಕಂದ್ರೆ ಹಾಡು ಮ್ಯೂಸಿಕ್ ಎಲ್ಲ ಇರ್ತೈತೆ. ಸಾಂಗು ಮ್ಯೂಸಿಕ್ ಡಿ ಜೆ ಎಲ್ಲ ಇರ್ತೈತೆ. ಇನ್ನು ಕಾಪಿರೈಟ್ ಬರ್ತೈತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಇಲ್ಲಾಂದರೆ ಡೈರೆಕ್ಟ್ ತೋರಿಸ್ತಾ ಇದೆ ನೋಡಿ. ಈ ಥರ ಇತ್ತು. ನಾವು ಲಾಸ್ಟಿಗೆ ಬಂದುಬಿಟ್ರಿ. ಫಸ್ಟ್ ಅಲ್ಲಿ ಮುಂದೆಗೆ ನಿಂತಿದ್ವಿ, ಇನ್ನೂ ತುಂಬ ರಶ್ ಆಗ್ತಿದೆ ಅಂದ್ಬಿಟ್ಟು. ಚೆನ್ನಾಗಿತ್ತು, ಒಂಥರ ನೋಡೋಕೆ ಖುಷಿ ಆಯಿತು. ಹಾಗೆ ಅಲ್ಲೆಲ್ಲ ನೋಡ್ಕೊಂಡು ಫ್ಲೈಟ್ ನೋಡೋದಲ್ಲ ನನ್ನ ಮಗನಿಗೆ ತುಂಬ ಖುಷಿ ಆಯಿತು. ಫಸ್ಟೇ ಕೇಳಿದ್ದೆ, ಅಣ್ಣ ನನ್ನ ಹತ್ರದಿಂದ ಫ್ಲೈಟ್ ತೋರಿಸ್ಬೇಕು ಅಂತ. ಆಯಿತು ಅಂದ್ಬಿಟ್ಟು ಒಳಗಡೆಯಿಂದ ಕರ್ಕೊಂಡು ಹೋಗಿದ್ರಲ್ಲ ನಮ್ಮ ಕಾರಲ್ಲಿ, ಒಳಗಡೆ ಫ್ಲೈಟ್ ಹತ್ರನೇ ತುಂಬ ಖುಷಿ ಆಯಿತು. ನಾನು ಚಿಕ್ಕ ಮಗುವಿಂದ ಇಲ್ಲೇ ಬೆಳೆದಿರೋದು, ನನಗೆ ಗೊತ್ತು. ಬಟ್ ರೇಸ್ ಒಳಗಡೆ ಯಾರನ್ನೂ ಬಿಡಲ್ಲ ಲೋಕಲವ್ರನ್ನ. ಇನ್ನು ನಮ್ಮ ಅಕ್ಕ ಮಗ ಇಲ್ಲೇ ಕೆಲಸ ಮಾಡೋದ್ರಿಂದ ನನಗೆ ತುಂಬ ಖುಷಿ. ಒಳಗಡೆ ಅಂತೂ ತುಂಬ ಚೆನ್ನಾಗದೆ. ಇನ್ನೂ ಚೆನ್ನಾಗಿರೋ ವ್ಯೂಸು ಮತ್ತು ಅಲ್ಲೆಲ್ಲ ನೋಡಿದ್ರೆ ಖುಷಿ ಆಯ್ತದೆ. ನಮ್ಮನ್ನ ಅಷ್ಟು ಒಳಗಡೆ ಬಿಟ್ಟು ನಮ್ಮನ್ನು ಇದು ಮಾಡಲ್ಲ. ಇದು ಬಂದು ಫ್ಲೈಟ್ ಇಲ್ಲೇ ಮೂವ್ ಆಗೋದು, ಇಲ್ಲೇ ರೆಡಿ ಮಾಡೋದು ಮತ್ತು ಇಲ್ಲೇ ಮೂವ್ ಆಗುತ್ತೆ. ಫ್ಲೈಟು ಬೇರೆ ಕಡೆಯಿಂದ ಬಂದು ಇಲ್ಲಿ ಲ್ಯಾಂಡ್ ಆಗುತ್ತೆ. ಇನ್ನು ಅಲ್ಲೇನಪ್ಪ ವರ್ಕು ಅಂದರೆ ನಮ್ಮ ಅಕ್ಕ ಮಗ ಅನೌನ್ಸ್ಮೆಂಟ್ ಡಿಪಾರ್ಟ್ಮೆಂಟು. ಫ್ಲೈಟ್ ಎಷ್ಟೊತ್ತಿಗೆ ಹೋಗುತ್ತೆ ಟೈಮಿಂಗ್ಸು ಅದು ನೋಡು. ಕಾರು ಈ ಥರ ಇತ್ತು, ತುಂಬ ಚೆನ್ನಾಗಿತ್ತು ಕಾರು. ನಾನು ರೇಸ್ ಒಳಗಡೆ ಹೋಗಿಲ್ಲ, ಯಾಕಂದರೆ ಡೈರೆಕ್ಟ್ ಹೋಗ್ಬಿಟ್ರೆ ರೇಸ್ ಒಳಗಡೆ ಹೋಗಿದ್ರೆ ನಾನು ತೋರಿಸ್ತಾ ಇದ್ದೆ. ಫ್ಲೈಟ್ ನೋಡಿ ಹಿಂದೆ ಇದೆ, ಅದು ಚೆನ್ನಾಗಿದೆ ಫ್ಲೈಟು. ತುಂಬ ಖುಷಿ ಆಯ್ತು ನೋಡಿ ನನಗಂತೂ. ಇನ್ನಲ್ಲೆಲ್ಲ ನೋಡಿ ನಾವೊಬ್ಬರೇ ಲೋಕಲವ್ರು ಇದ್ದಿದ್ದು, ಇನ್ನೆಲ್ಲ ಔಟ್ಸೈಡವರೇ ತುಂಬ ಜನ ಇದ್ದಿತ್ತು. ಒಂಥರ ಖುಷಿ. ಅವರು ನಮ್ಮನ್ನು ಒಂಥರ ನೋಡ್ತಾಯಿದ್ರು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನೆಕ್ಸ್ಟ್ ವ್ಲಾಗಲ್ಲಿ